ಕಲಿಯೋದಕ್ಕೆ ಇನ್ನು ತುಂಬಾ ಅವಕಾಶಗಳಿದೆ. ಬದುಕು ತುಂಬಾ ದೊಡ್ಡದಿದೆ, ವಿಶಾಲವಾಗಿದೆ. ಮೊದಲು ಒಂದು ಸೆಲ್ಫ್ ಅಸೆಸ್ಮೆಂಟ್ ಅನ್ನ ಮಾಡಿ. ಸಮಾಜ ಏನನ್ನುತ್ತೋ, ಪೇರೆಂಟ್ಸ್ ಏನಂತಾರೋ ಅಂತ ಹೇಳಿ ಆದಷ್ಟು ಸೈನ್ಸ್ ಅನ್ನೇ ತಗೊಂಡ್ಬಿಡ್ತಾರೆ. ನಿಮ್ಮ ಒಂದು ಶ್ರಮ ಅಲ್ಲಿದ್ರೆ ಖಂಡಿತವಾಗ್ಲೂ ನೀವು ಅಲ್ಲಿ ಸಕ್ಸಸ್ ಆಗ್ತೀರಾ. ನಮಸ್ತೆ. ಇತ್ತೀಚೆಗಷ್ಟೇ SSLC ರಿಸಲ್ಟ್ಸ್ ಬಂದಿದೆ. ಪಾಸ್ ಆಗಿರೋ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ PUC ಗೆ ನೀವು ಏನು ಚೂಸ್ ಮಾಡಬೇಕು ಅಂತ ಅನ್ಕೊಂಡಿದೀರಾ, ಅದು ನಿಮ್ಮ ಚಾಯ್ಸ್ ಆಗಿರ್ಲಿ, ನಿಮ್ಮ ಒಂದು ಪರ್ಸನಲ್ ಚಾಯ್ಸ್ ಆಗಿರ್ಬೇಕದು. ಯಾಕೆಂತಂದ್ರೆ ತುಂಬಾ ಜನ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಪೇರೆಂಟ್ಸ್ ಏನ್ ಹೇಳ್ತಾ ಇದಾರೆ ಇಲ್ಲ ಫ್ರೆಂಡ್ಸ್ ಎಲ್ಲ ಏನ್ ತಗೊಳ್ತಾ ಇದಾರೆ ಅಂತ ನೋಡ್ಕೊಂಡು ಆ ಒಂದು ಪ್ರೆಷರ್ಗೆ ಒಳಗಾಗಿ ತಾವು ಅದನ್ನೇ ಚೂಸ್ ಮಾಡ್ಬಿಡ್ತಾರೆ. ಆದ್ರೆ ನೆಕ್ಸ್ಟ್ ಅಲ್ಲಿ ಬರೋ ಒಂದು ಚಾಲೆಂಜಸ್ ಇರ್ಬೋದು, ಒಂದು ಸ್ಟ್ರೆಸ್ ಇರ್ಬೋದು, ಅದನ್ನ ಫೇಸ್ ಮಾಡಕ್ಕಾಗದೆ ರಿಗ್ರೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಈ ಕೋರ್ಸ್ ತಗೋಬಾರ್ದಾಗಿತ್ತು ಅನ್ನೋ ಒಂದು ಪಶ್ಚಾತ್ತಾಪವನ್ನ ಪಡ್ತಾರೆ. ಇಂಥ ಒಂದು ಪಶ್ಚಾತ್ತಾಪ ನಿಮ್ಗೂ ಕೂಡ ಆಗ್ಬಾರ್ದು ಅಂತಂದ್ರೆ ನೀವು ಈ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬಹುದು. ಸೊ ಯಾವ ರೀತಿಯಲ್ಲಿ ಆ ಸೆಕೆಂಡ್ PUC ಕೋರ್ಸ್ ನ ನೀವು ಅಪ್ಲೈ ಮಾಡ್ಕೋಬೇಕು ಅಂತಂದ್ರೆ, ಮೊದಲು ಒಂದು ಸೆಲ್ಫ್ ಅಸೆಸ್ಮೆಂಟ್ ಅನ್ನ ಮಾಡಿ. ಆ ಸೆಲ್ಫ್ ಅಸೆಸ್ಮೆಂಟ್ ಅಲ್ಲಿ ನೀವ್ ಏನ್ ಕೋರ್ಸ್ ಗಳು ತಗೊಳ್ತಿದ್ದೀರಾ, ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಗಳಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಆ ಸಬ್ಜೆಕ್ಟ್ಸ್ ಗಳಲ್ಲಿ ನಿಮ್ಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆಯಾ, ಆ ಸಬ್ಜೆಕ್ಟ್ಸ್ ಗಳು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ಸ್ ಅನ್ನೋದನ್ನ ಒಂದ್ಸಲ ಅನಲೈಸ್ ಮಾಡಿ. ಇದಾದ ನಂತರ ನೀವು ಚೂಸ್ ಮಾಡ್ಕೋಬೇಕಾಗಿರೋ ಒಂದು ಸಬ್ಜೆಕ್ಟ್ಸ್ ಗಳಲ್ಲಿ ಮಾರ್ಕ್ಸ್ ಎಷ್ಟು ಬಂದಿದೆ SSLC ನಲ್ಲಿ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಕೆಲವೊಬ್ರು ಮಕ್ಕಳಿಗೆ ಸೈನ್ಸ್ ಅಲ್ಲಿ, ಮ್ಯಾಥ್ಸ್ ಅಲ್ಲಿ ಆವರೇಜ್ ಮಾರ್ಕ್ಸ್ ಬಂದಿರುತ್ತೆ. ಆದ್ರೆ ಸೋಷಿಯಲ್ ಸ್ಟಡೀಸ್, ಲ್ಯಾಂಗ್ವೇಜಸ್ ಅಲ್ಲಿ ತುಂಬಾ ಚೆನ್ನಾಗಿ ಇನ್ನೂ ಹೈ ಮಾರ್ಕ್ಸ್ ಬಂದಿರುತ್ತೆ. ಅಂತ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಸಮಾಜ ಏನನ್ನುತ್ತೋ, ಪೇರೆಂಟ್ಸ್ ಏನಂತಾರೋ ಅಂತ ಹೇಳಿ ಆದಷ್ಟು ಸೈನ್ಸ್ ಅನ್ನೇ ತಗೊಂಡ್ಬಿಡ್ತಾರೆ. ಆದ್ರೆ ಸೈನ್ಸ್ ತಗೊಂಡಾದ್ಮೇಲೆ PUC ನಲ್ಲಿ ಅವ್ರಿಗೆ ಕಷ್ಟ ಆಗುತ್ತೆ. PUC ಆದ್ಮೇಲೆ ವಾಪಸ್ ಪುನಃ ಅವ್ರೇನ್ ಮಾಡ್ತಾರೆ, ಬೇರೆ ಒಂದು ಕೋರ್ಸ್ಗೆ ಅಪ್ಲೈ ಮಾಡ್ಕೊಂಡು ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಆ ಸೈನ್ಸ್ ಸಬ್ಜೆಕ್ಟ್ಸ್ ಗಳಲ್ಲಿ ಅವ್ರಿಗೆ ಆಲ್ರೆಡಿ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ. PUC ನಲ್ಲಿ ಇನ್ನೂ ಕಡಿಮೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ನನಗೆ ಇದು ಇನ್ನು ಎದುರಿಸೋದಕ್ಕಾಗಲ್ಲ ಅಂತ ಹೇಳಿ ಅವರು ಫೀಲ್ಡ್ ಅನ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು. ಸೊ ಈ ಒಂದು ಕಾರಣಕ್ಕೆ ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಅಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ಬಂದಿದೆಯೋ ಅದನ್ನ ನಿಸ್ಸಂಕೋಚವಾಗಿ ಧೈರ್ಯದಿಂದ ಚೂಸ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಕೆಲವೊಬ್ಬರಿಗೆ ಒಂದು ಅಭಿಪ್ರಾಯ ಇರುತ್ತೆ, ಇಂಥ ಸಬ್ಜೆಕ್ಟ್ಸ್ ತಗೊಂಡ್ಬಿಟ್ರೆ ನಂಗೆ ಸಮಾಜ ಏನ್ ಅನ್ನುತ್ತೋ ಏನೋ, ಫ್ರೆಂಡ್ಸ್ ಏನ್ ಅಂದ್ಕೊಳ್ತಾರೋ ಏನೋ, ಸೊ ಅಂತ ಸಬ್ಜೆಕ್ಟ್ಸ್ ತಗೊಳ್ಳೋದ್ ಬೇಡ ಅಂತ ಅನ್ಕೊಂಡಿರ್ತಾರೆ. ಖಂಡಿತವಾಗ್ಲೂ ಯಾವ ಸಬ್ಜೆಕ್ಟ್ನು ಮೇಲಲ್ಲ, ಯಾವ ಸಬ್ಜೆಕ್ಟ್ನು ಕೀಳಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಸಬ್ಜೆಕ್ಟ್ ತಗೊಳ್ಳಿ, ನಿಮ್ಮ ಒಂದು ಅಲ್ಲಿ ಎಫರ್ಟ್ ಇದ್ರೆ, ನಿಮ್ಮ ಒಂದು ಕ್ರಿಯೇಟಿವಿಟಿ ಇದ್ರೆ, ನಿಮ್ಮ ಒಂದು ಬುದ್ಧಿವಂತಿಕೆನ ಅಲ್ಲಿ ತೋರಿಸಿದ್ರೆ, ನಿಮ್ಮ ಒಂದು ಶ್ರಮ ಅಲ್ಲಿದ್ರೆ ಖಂಡಿತವಾಗ್ಲೂ ನೀವು ಅಲ್ಲಿ ಸಕ್ಸಸ್ ಆಗ್ತೀರಾ. ಆ ಒಂದು ಕ್ಷೇತ್ರಕ್ಕೆ ನೀವು ಒಂದು ಒಳ್ಳೆ ಕೊಡುಗೆ ಕೊಡೋ ತರ ಆಗ್ತೀರಾ. ಸೊ ಆ ಕಾರಣಕ್ಕೆ ನಿಮ್ಮ ಒಂದು ಫೇವ್ರೆಟ್ ಸಬ್ಜೆಕ್ಟ್ ಅನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರೆ, ಒಂದು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್, ಇನ್ನೊಂದು ಅಲ್ಲಿ ನಿಮ್ಮ ಅಕಾಡೆಮಿಕ್ ಸ್ಟ್ರೆಂತ್ ಇರಬೇಕು ಅಲ್ವಾ. ಇನ್ನು ಮೂರನೇದೇನಪ್ಪಾ ಅಂತಂದ್ರೆ, ನಿಮ್ಮ ಸ್ಕಿಲ್ ಸೆಟ್ ಗಳು ಕೂಡ ಅಲ್ಲಿ ಮ್ಯಾಚ್ ಆಗೋ ತರ ಇರಬೇಕು. ಅಂದ್ರೆ ಒಬ್ರೊಬ್ರಿಗೆ ಒಂದೊಂದು ಸ್ಕಿಲ್ ಸೆಟ್ ಇರುತ್ತೆ. ಕೆಲವು ಮಕ್ಕಳಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ, ಇನ್ನೊಬ್ರು ಮಕ್ಕಳಿಗೆ ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ, ಇನ್ನೊಂದು ಮಕ್ಕಳಿಗೆ ಟೈಮ್ ಮ್ಯಾನೇಜ್ಮೆಂಟ್, ಕ್ರಿಟಿಕಲ್ ಥಿಂಕಿಂಗ್ ಚೆನ್ನಾಗಿರುತ್ತೆ. ಸೊ ಈ ಒಂದು ಸ್ಕಿಲ್ ಸೆಟ್ ಅನ್ನ ನೀವು ಅಸೆಸ್ ಮಾಡ್ಕೋಬೇಕು. ನನ್ನಲ್ಲಿ ಯಾವ ಸ್ಕಿಲ್ ಸೆಟ್ ಇದೆ, ಯಾವುದು ತುಂಬಾ ಸ್ಟ್ರಾಂಗ್ ಇದೆ, ಅದನ್ನ ನಾನು ಈ ಫೀಲ್ಡ್ ಅಲ್ಲಿ ಬಳಸ್ಕೋಬಹುದಾ ಅನ್ನೋ ಒಂದು ಅಸೆಸ್ಮೆಂಟ್ ಅನ್ನ ನೀವು ಮಾಡಬೇಕು. ಸೊ ಈ ತರ ಒಂದು ಟೋಟಲ್ ಆಗಿ ಒಂದು ಡೀಪ್, ಒಂದು ಇಂಟೆನ್ಸ್ ಸೆಲ್ಫ್ ಅಸೆಸ್ಮೆಂಟ್ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಯಾವ ಕೋರ್ಸ್ ನಿಮ್ಗೆ ಮ್ಯಾಚ್ ಆಗುತ್ತೆ ಅಂತ. ಈ ಒಂದು ಆಧಾರದ ಮೇಲೆ ನೀವು ಸೆಕೆಂಡ್ PUC ನಲ್ಲಿ ಅಥವಾ ಫಸ್ಟ್ PUC ನಲ್ಲಿ ನೀವು ಆ ಸಬ್ಜೆಕ್ಟ್ಸ್ ಅನ್ನ ಚೂಸ್ ಮಾಡ್ಕೋಬಹುದು. ಇನ್ನು ಎರಡನೇದೇನಪ್ಪಾ ಅಂತಂದ್ರೆ, ಇಂಡಸ್ಟ್ರಿ ರಿಸರ್ಚ್. ಸೊ ನೀವ್ ಏನೇ ಒಂದು ಕೋರ್ಸ್ ತಗೊಂಡ್ರು ಮುಂದೆ ಆ ಒಂದು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತೀರಾ ಅಲ್ವಾ. ಸೊ ಆ ಇಂಡಸ್ಟ್ರಿನಲ್ಲಿ ಜಾಬ್ ಆಪರ್ಚುನಿಟಿ ಹೇಗಿದೆ, ಅದು ಸ್ಕೋಪ್ ಏನು, ಟ್ರೆಂಡ್ ಏನ್ ನಡೀತಾ ಇದೆ, ನಿಮ್ಮ ಒಂದು ಸ್ಕಿಲ್ ಸೆಟ್ ಗಳನ್ನ ಅಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದಾ ಅನ್ನೋದನ್ನ ಟೆಸ್ಟ್ ಮಾಡಿ ನೋಡಿ. ಈ ಎರಡೂ ಮ್ಯಾಚ್ ಆದಾಗ, ಒಂದು ಸೆಲ್ಫ್ ಅಸೆಸ್ಮೆಂಟ್ ಅಲ್ಲಿ ಆಗಿರೋ ಒಂದಿಷ್ಟು ಪಾಯಿಂಟ್ಸ್ ಮತ್ತೆ ಇಂಡಸ್ಟ್ರಿ ರಿಸರ್ಚ್ ಅಲ್ಲಿ ಆಗಿರುವಂತ ಪಾಯಿಂಟ್ಸ್, ಇವೆರಡೂ ಅಲೈನ್ ಆದಾಗ ನೀವು ಆ ಕೋರ್ಸ್ ನ ತಗೋಬಹುದು ಅನ್ನೋದು ನಿಮ್ಗೆ ಒಂದು ಇಂಡಿಕೇಶನ್ ಸಿಗುತ್ತೆ. ಆಗ ನೀವು ಅದು ಚೂಸ್ ಮಾಡಿ ಅಲ್ಲಿ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗ್ತೀರಾ. ಸೊ ಇದು ನಿಮ್ಮ ಚಾಯ್ಸ್ ಗೆ ಸಂಬಂಧಪಟ್ಟಿದ್ದಾಯ್ತು. ಇನ್ನೊಂದು ಅಂಶ ಏನು ನೆನಪಲ್ಲಿ ಇಟ್ಕೋಬೇಕು ಅಂತಂದ್ರೆ, ಇವಾಗ ಕೆಲವು ಮಕ್ಕಳಿಗೆ ಒಳ್ಳೆ ಪರ್ಸೆಂಟೇಜ್ ಬಂದಿದೆ SSLC ನಲ್ಲಿ,
ಆ ಮಕ್ಳೇನ್ ಅನ್ಕೊಳ್ತಾರೆ ಅಂತಂದ್ರೆ ನನಗೆ ಸೆಕೆಂಡ್ PUC ನಲ್ಲೂ ಇದೇ ತರ ನನಗೆ ಬರುತ್ತೆ ರಿಸಲ್ಟ್ ಅಂತ ಅನ್ಕೊಂಡಿರ್ತಾರೆ. ಸೊ ಇದನ್ನ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಾಳೆ ಇವಾಗ ಕಡಿಮೆ ಬಂದಿರುವಂತ ಮಕ್ಕಳಿಗೆ ನಾಳೆ ಜಾಸ್ತಿ ಬಂದ್ರೆ ಖುಷಿ ಆಗುತ್ತೆ. ಆದ್ರೆ ಇವಾಗ ಜಾಸ್ತಿ ಬಂದು ನಾಳೆ ಕಡಿಮೆ ಬಂದ್ಬಿಟ್ರೆ ಅಂತ ಮಕ್ಕಳಿಗೆ ಒಂದು ಆಘಾತ ಆಗ್ಬಿಡುತ್ತೆ, ಶಾಕ್ ಆಗ್ಬಿಡುತ್ತೆ, ಕಾನ್ಫಿಡೆನ್ಸ್ ಅನ್ನ ಕಳ್ಕೊಂಡ್ಬಿಡ್ತಾರೆ. ಸೊ ಈ ಒಂದು ಕಾರಣಕ್ಕೆ ಒಂದು ಮೆಂಟಲಿ ಎಕ್ವಿಪ್ ಆಗಿ ಒಂದು ಮಾನಸಿಕ ಸಿದ್ಧತೆ ಮಾಡ್ಕೊಳ್ಳಿ. ಈ ಒಂದು ರಿಸಲ್ಟ್ಸ್ ಇವತ್ತಿಗೆ ಮಾತ್ರ ನಾವು ಅಪ್ಲೈ ಮಾಡಬಹುದು, ನಾಳೆ PUC ನಲ್ಲಿ ಹೇಗ್ ಬರುತ್ತೆ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಲ್ಲ ಅನ್ನೋದನ್ನ ನೀವು ಇವಾಗ್ಲೇನೆ ಒಂದು ಸ್ಪಷ್ಟತೆಯನ್ನ ಕಂಡ್ಕೋಬೇಕು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಒಂದಿಷ್ಟು ಮಕ್ಕಳು ಫೇಲ್ ಆಗಿರುವಂತದ್ದು SSLC ನಲ್ಲಿ. ಸೊ ಈ ಫೇಲ್ ಆಗಿರೋ ಮಕ್ಳಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ಬೇರೆ ಮಕ್ಕಳನ್ನ ನೋಡಿದಾಗ ನಾನು ಬುದ್ಧಿವಂತ ಅಲ್ಲ, ನನ್ನಲ್ಲಿ ಆ ಒಂದು ಸ್ಟ್ರೆಂತ್ ಇಲ್ಲ, ಸಾಮರ್ಥ್ಯ ಇಲ್ಲ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿರ್ತಾರೆ. ಸೊ ಸದಾ ಆ ಸೋಲನ್ನೇ ಮೆಲುಕು ಹಾಕೊಂಡು ಅವರು ಕಾಲವನ್ನ ಕಳೆಯುವಂಥದ್ದು. ಇದರ ಬದಲು ಒಂದ್ ಸ್ವಲ್ಪ ದಿವಸ ಖಂಡಿತವಾಗ್ಲೂ ನಿರಾಶೆ ಆಗಿರುತ್ತೆ, ಬೇಜಾರಾಗಿರುತ್ತೆ, ಇದನ್ನ ಎದುರಿಸ್ಬೇಕು. ಬಟ್ ಆಮೇಲೆ ನೆಕ್ಸ್ಟ್ ಏನು ಅನ್ನೋದನ್ನ ಯೋಚನೆ ಮಾಡಬೇಕು. ಯಾಕಂತಂದ್ರೆ ಈ ಸೋಲು ಅನ್ನೋದು ಬುದ್ಧಿವಂತ ಅಥವಾ ಒಂದು ದಡ್ಡತನ ಅನ್ನೋದನ್ನ ಇಂಡಿಕೇಟ್ ಮಾಡಲ್ಲ. ಸೋಲು ಅನ್ನೋದು ನೀವು ಎಷ್ಟು ಮಟ್ಟಿಗೆ ಕಲ್ತಿದ್ದೀರಾ ಅನ್ನೋದನ್ನ ತೋರಿಸುವಂತದ್ದು. ಸೊ ಆ ಯಾರು ಫೇಲ್ ಆಗಿದ್ರೋ ಆ ಮಕ್ಕಳು ಮೋಸ್ಟ್ ಪ್ರಾಬಲಿ ಒಳ್ಳೆ ಎಫರ್ಟ್ಸ್ ಆಗದೆ ಇರ್ಬೋದು, ಅಥವಾ ಅದು ಒಂದು ಸ್ಟಡಿ ಟೆಕ್ನಿಕ್ಸ್ ಚೆನ್ನಾಗೇ ಇರ್ಬೋದು, ಅಥವಾ ಬೇರೆ ಇನ್ನೇನೋ ಕಾರಣ ಇರ್ಬೋದು ಹೊರತು ಅವರು ದಡ್ರು ಅನ್ನೋದು ಸೋಲು ಇಂಡಿಕೇಟ್ ಮಾಡಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಕಲಿಯೋದಕ್ಕೆ ಇನ್ನೂ ತುಂಬಾ ಅವಕಾಶಗಳಿದೆ, ಬದುಕು ತುಂಬಾ ದೊಡ್ಡದಿದೆ, ವಿಶಾಲವಾಗಿದೆ ಅಲ್ವಾ. ಸೊ ಇದು ಒಂದು ಪರೀಕ್ಷೆ ಅಷ್ಟೇ, ಮತ್ತೆ ಇನ್ನೊಂದು ಪರೀಕ್ಷೆ ಕೊಡ್ತಾರೆ ನಿಮ್ಗೆ. ಆ ಪರೀಕ್ಷೆನಲ್ಲಿ ನೀವು ಏನು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿ. ಇಷ್ಟಕ್ಕೆ ನೀವು ದಡ್ರು, ನನ್ನ ಕೈಲಿ ಆಗಲ್ಲ ಅಂತ ಕುತ್ಕೋಬೇಡಿ. ಇನ್ನೂ ಟೈಮ್ ಇದೆ, ಇನ್ನೂ ಒಳ್ಳೆ ಎಫರ್ಟ್ಸ್ ಹಾಕಿ ನಿಮ್ಮ ಸ್ಟಡಿ ಟೆಕ್ನಿಕ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತೆ ಬರೋ ಒಂದು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿ ತೋರಿಸಿ ನಿಮ್ಮ ಒಂದು ಭವಿಷ್ಯ ಏನಿದೆ ಅದನ್ನ ರೂಪಿಸ್ಕೊಳ್ಳಿ. ಯಾಕಂದ್ರೆ ನಾಳೆ ನೀವು ಏನೋ ಒಂದು ಒಳ್ಳೆ ಸಾಧನೆ ಮಾಡಿದ್ರೆ ಯಾರು ನಿಮ್ಗೆ SSLC ಎಷ್ಟು ಮಾರ್ಕ್ಸ್ ಬಂತು ಅಂತ ಕೇಳೋದಿಲ್ಲ. ಅವತ್ತಿನ ದಿವಸ ನೀನ್ ಎಷ್ಟು ಬೆಳೆದಿದ್ಯಾ, ನೀನ್ ಯಾವ ರೀತಿಯಲ್ಲಿ ಅಲ್ಲಿ ಕೊಡುಗೆ ಕೊಟ್ಟಿದ್ಯಾ ಅಷ್ಟೇ ಎಲ್ಲರೂ ಜನಗಳು ನೋಡೋದು ಅಲ್ವಾ. ಸೊ ಆಗಿದ್ದು ಆಗೋಯ್ತು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಚಿಂತೆ ಮಾಡಬೇಡಿ. ಮುಂದೆ ಏನಿದೆ, ನೀವು ಭವಿಷ್ಯನ ಹೇಗೆ ರೂಪಿಸ್ಕೋಬಹುದು, ಮುಂದಿನ ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಚೆನ್ನಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಫೋಕಸ್ ಇರಲಿ. ಸೊ ಯಾವ ವಿದ್ಯಾರ್ಥಿಗಳು PUC ಹೋಗ್ತಾ ಇದೀರೋ, ಯಾವ ಕೋರ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀರೋ ಅಥವಾ ಗೊಂದಲಕ್ಕೆ ಒಳಗಿದ್ದೀರೋ ಅಂತ ವಿದ್ಯಾರ್ಥಿಗಳು ಈ ಟಿಪ್ಸ್ ನ ಫಾಲೋ ಮಾಡ್ಕೊಂಡು ನೀವು ಕೋರ್ಸ್ ನ ಚೂಸ್ ಮಾಡ್ಕೋಬಹುದು. ಹಾಗೇನೆ ಯಾವ ಮಕ್ಕಳು ಉತ್ತೀರ್ಣರಾಗಿಲ್ವೋ ಅಂತ ಮಕ್ಕಳು ಕೂಡ ಭರವಸೆಯಿಂದ, ಒಂದು ಧೈರ್ಯದಿಂದ ಮತ್ತೆ ಆ ಮರು ಪರೀಕ್ಷೆಯನ್ನ ನೀವು ಬರೆದು ಮತ್ತೆ ನಿಮ್ಮ ಬದುಕನ್ನ ರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.